ಕಾಂಗ್ರೆಸ್ ಅವ್ರನ್ನ ಕೇಳೋಣ ಅಂದ್ರೆ ಕಾಂಗ್ರೆಸ್ನವ್ರು ಇಲ್ಲ, ಹಂಗಂದ್ಕೊಂಡು ಕಾಂಗ್ರೆಸ್ ವಕ್ತಾರಿಗೆ ಕೇಳೋ ಪ್ರಶ್ನೆನ ನಿಮಗೆ ಕೇಳ್ತಾ ಇಲ್ಲ, ನಾನು ಸಿಗಾಕಿಸ್ತಾ ಇಲ್ಲ. ನಮ್ಮದೇ ಹಿಂದೂ ಧರ್ಮದಲ್ಲಿರುವಂತಹ ರಾಜಕಾರಣಿಗಳು, ಎಕ್ಸಾಂಪಲ್ ಹರಿಪ್ರಸಾದ್ ಅವ್ರನ್ನ ತಗೊಳ್ಳೋಣ. ಹೋಗಿ ಬಂದು ಹಿಂದೂ ಧರ್ಮವನ್ನ ಟೀಕೆ ಮಾಡೋದು, ಹಿಂದೂ ದೇವರುಗಳನ್ನ ಒಂದ್ ರೀತಿ ತಂದು ರಸ್ತೆಗೆ ನಿಲ್ಲಿಸುವಂಥದ್ದು, ಇದು ಹಿಂದೂ ಧರ್ಮದವ್ರಿಗೆ ಕಸಿವಿಸಿ ಮಾಡ್ತಾ ಇದೆ. ಅದನ್ನ ನೀವು ಸಮರ್ಥನೆ ಮಾಡ್ಕೊಳ್ತೀರಲ್ಲ, ನಿಮ್ಮ ಧರ್ಮದವ್ರ ಮೇಲೂ ಕೂಡ ಕೋಪ ಬರುತ್ತೆ, ಕೋಪ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಮೇಡಮ್, ನಾನು ಒಂದು ಮಾತು ಹೇಳ್ತೀನಿ ನೋಡಿ, ಅದ್ರ ಜೊತೆಗೆ ಒನ್ ಮೋರ್, ಅದಕ್ಕೆ ಸಮರ್ಥನೆ ಮಾಡ್ತೀನಿ, ಒಂದ್ ಸೆಕೆಂಡ್. ಯಾರನ್ನ ಹಿಂದೂ ಆಗ್ಲಿ, ಹಿಂದೂ ದೇವತಾ ದೇವತೆಯನ್ನು ಬೈದ್ರೆ ನಾವು ಅದಕ್ಕೆ ಸಮರ್ಥನೆ ಮಾಡಲ್ಲ. ಅರ್ಧ ಗಂಟೆ ಗಳಿಗೆಗೊಂದು ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತೀರಾ. ಆರಂಭದಲ್ಲಿ ಕಂಪ್ಲೀಟ್ ಆಗಿ ಒಪ್ಕೊಳ್ತೀನಿ ಅಂದ್ರೆ ಅರ್ಧ ಬಂದು ಬದಲಾಯಿಸ್ತಾ ಇದ್ದಂಗೆ ಸ್ವಲ್ಪ ಮಟ್ಟಿಗೆ ಸರಿ. ಯಾವ ಮಾತು ಕೇಳ್ತಿದ್ರೆ ಅದಕ್ಕೆ ನಾನು ಜವಾಬ್ ಕೊಡ್ತೀನಿ. ಅಲ್ಲಲ್ಲ, ಅವ್ರದ್ದು ಸ್ಟೇಟ್ಮೆಂಟ್ ಕುಡ್ಕೊಂಡು ಗಲಾಟೆ ಮಾಡ್ತಾ ಅದ್ರ ಬಗ್ಗೆ ನಾನು ನನ್ನ ಸ್ಟ್ಯಾಂಡ್ ತಗೊಳ್ತೀನಿ. ಇನ್ನೊಂದು ದೇವ್ರ ಬಗ್ಗೆ ನಾನು ಹೇಳಿದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡಲ್ಲ. ದೇವ್ರ ಬಗ್ಗೆ ಯಾವ್ದನ್ನ ದೇವ್ರಲ್ಲಿ ನಮ್ಮ ಇದ್ರಲ್ಲಿ ಹೇಳಿದ್ದಾರೆ, ಬೇರೆ ದೇವ್ರಿಗೆ ಬೆಲ್ ತೋರಿಸಬಾರ್ದು, ರೆಸ್ಪೆಕ್ಟ್ ಮಾಡಬೇಕು ಬೇರೆ ಸಮುದಾಯಕ್ಕೆ ಅಂತ ನಮ್ಮ ಇದರಲ್ಲಿ ಇದೆ, ಅದು ನಾವು ಮಾಡ್ತೀವಿ. ಆದರೆ ನೋಡಿ, ಈಗ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ಈಗ ಹಬ್ಬಗಳು ಇದು ದೇವ್ರ ಹೆಸರು ತಗೊಂಡು ಈ ರಾಜಕೀಯ ಮಾಡಬಾರ್ದು. ಯಾರನ್ನಾಗಲಿ, ಬಿ ಜೆ ಪಿನೂ ಆಗಲಿ, ಕಾಂಗ್ರೆಸ್ನೂ ಆಗಲಿ, ಜೆ ಡಿ ಎಸ್ನೂ ಆಗಲಿ, ಇದರಲ್ಲಿ ರಾಜಕೀಯ ಮಾಡೋ ಇದರಲ್ಲಿ ಏನು, ನಾವು ಇದರಲ್ಲಿ ಫುಟ್ಬಾಲು ಮುಸಲ್ಮಾನರು, ನಮಗೆ ಎಲ್ಲ ಮೂರು ಪಾರ್ಟಿನೂ ನಮಗೆ ಇದು ತಗೊಳ್ತಾರೆ. ಈಗ ನೋಡಿ, ಇವರು ಈಗ ಚರ್ಚೆನಲ್ಲಿ ಅದು ಇದು ಆಚೆ ಸ್ಟೇಟ್ಮೆಂಟ್ ಎಲ್ಲ ನೋಡ್ತಾ ಇದ್ರೆ ಇವರು ಬಾಯಿನಿಂದ ತೆಗಿತಾರಲ್ಲ, ಅದು ಬೇರೆ ಹಿಂದೂಗಳು ಏನಾಗುತ್ತೆ, ಮುಸಲ್ಮಾನರು ಇಂಥವರು ಅಂತ ನಮಗೆ ಇದು ಬರುತ್ತೆ. ಅವರು ಮುಸಲ್ಮಾನರಿಗೆ ಸಪೋರ್ಟ್ ಮಾಡ್ತಾರೆ, ಮುಸಲ್ಮಾನ್ಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಮ್ಮ ಮೇಲೆ ರೋಷ ಜಾಸ್ತಿ ಇರುತ್ತೆ. ನಮ್ಮ ಮೇಲೆ ನಾವು ಸಪೋರ್ಟ್ ಮಾಡಿ ಅಂತ ಹೋಗಲ್ಲ ಮೇಡಮ್. ಕಾಂಗ್ರೆಸ್ಗೆ ನೋಡಿ, ಹೌದು, ಕಾಂಗ್ರೆಸ್ ಮುಸಲ್ಮಾನರಿಗೆ ಓಲೈಕೆ. ಬಿಜೆಪಿ ಮುಸಲ್ಮಾನ ಹೆಸರು ತಗೊಳ್ಳಿಲ್ಲ ಅಂದ್ರೆ ಅವ್ರ ಪಾರ್ಟಿನೇ ಇಲ್ಲ, ಅವ್ರು ಪಾಕಿಸ್ತಾನ ಹೋಗ್ಬೇಕು. ಅಲ್ಲಲ್ಲ ಬಿಡಿ, ಇಲ್ಲ ಇಬ್ಬರು ಮಾಡ್ತಾ ಇರೋ ಕೆಲಸ ನಾನು ಹೇಳ್ತಾ ಇರೋದು. ಇಬ್ಬರು ಬೆಳಗ್ಗೆ ಆಗಿದ ತಕ್ಷಣ ಬಿಜೆಪಿಗೆ ಮುಸಲ್ಮಾನ ಅಂತ ಎದ್ದೊಳ್ತಾರೆ. ಅಲ್ಲ, ನಾವು ಅಲ್ಲ ಅಂತ ಭಾಸ್ಕರ್ ಬಂದು ರಾಮ ಅಂತಾರೆ. ಬಿಜೆಪಿನವರು ಮುಸಲ್ಮಾನ, ಇವ್ರು ಇಲ್ಲ ಅಂದ್ರೆ ನಾವು ಇಲ್ಲ ಅಂತ. ಈಗ ಬಿಜೆಪಿ ಮುಸಲ್ಮಾನ ಅಂದ್ರೆ ನಿಮಗೆ ಬಂಡವಾಳ, ಮುಸಲ್ಮಾನ ಬೈದ್ರೆ ನೀವು ನಿಮ್ಮ ಪಾರ್ಟಿ ಓಲೈಕೆ ಮಾಡಿದ್ರೆ ಮುಸಲ್ಮಾನರಿಗೆ ಏನ್ ಸರ್, ಬಿಜೆಪಿ ಅವ್ರಿಗೆ ಬೇರೆ ಕೆಲ್ಸನೇ ಇಲ್ಲ, ಹೇಳ್ತಾ ಇದ್ದಂಗೆ ಮುಸ್ಲಿಂ ಅವ್ರ ಹೆಸರು ಹೇಳ್ಕೊಂಡೇ ನೀವು ರಾಜಕೀಯ ಮಾಡ್ಬೇಕಾ? ಅದನ್ನ ಬಿಟ್ರೆ ಬೇರೆ ಬೆಳೆಸ್ಕೊಳ್ಳಕ್ಕೆ ವಿಚಾರನೇ ಇಲ್ವಾ ನಿಮ್ಗೆ? ನೋಡಿ, ನಾವು ಯಾವುದೇ ಒಂದು ಕೋಮಿನ ಬಗ್ಗೆ ಆಗಿರ್ಬೋದು, ಜಾತಿಯ ಬಗ್ಗೆ ಯಾವತ್ತೂ ಮಾತನಾಡುವ ಕೆಲಸವನ್ನು ಮಾಡಲೇ ಇಲ್ಲ ಇಲ್ಲಿವರೆಗೆ. ಮಾತಾಡದಿರ್ತಕ್ಕಂಥದ್ದು ಯಾರು ಇವತ್ತಿನ ದಿವಸ? ಕಾಂಗ್ರೆಸ್ನವರಲ್ವಾ? ನಾವು ಯಾವತ್ತು ಮಾತಾಡಿದೀವಿ? ಒಂದೇ ಒಂದು ನೋಡಿ, ಒಂದ್ ಸೆಕೆಂಡ್ ಶರತ್ ಅವ್ರೆ, ಈ ಹಲಾಲ್ ನೀವು ಹೇಳಿದ್ರಲ್ಲ, ನಾವು ರಾಜಕೀಯವನ್ನ ಧರ್ಮದ ವಿಚಾರ ತಂದ್ ಮಾಡಲ್ಲ ಅಂತ. ಈ ಜಡ್ಕಾ ಕಟ್ ಹಲಾಲ್ ಕಟ್ ಅನ್ನೋ ವಿಚಾರ ಹೆಸರು ನಮಗೆ ಗೊತ್ತಿರ್ಲಿಲ್ಲ, ಪರಿಚಯ ಮಾಡಿಸ್ಕೊಟ್ಟಿದ್ದೆ ಬಿಜೆಪಿ ಅವ್ರು. ನೀವು ಬಿಜೆಪಿ ಅಲ್ಲಲ್ಲ, ಒಂದೇ ಹಲಾಲ್ ಕಟ್ಟು ಜಡ್ಕಾ ಕಟ್ಟನ್ನ ಮಾಡಿದ್ದು ಶ್ರೀರಾಮ ಸೇನೆಯ ಮುಖಂಡರಾಗಿದ್ದಂತ ಪ್ರಮೋದ್ ಮುತಾಲಿಕ್. ಅಲ್ಲ, ನೀವು ಒಂದೇ ಒಂದು ದಾಖಲೆ ತೋರಿಸ್ಬಿಡಿ. ಬಿಜೆಪಿ ಒಂದೇ ಒಂದು ಸ್ಟೇಟ್ಮೆಂಟ್ ನೀವು ಬಿಜೆಪಿ ಅವರೇ ಅದನ್ನ ನಮ್ಮ ಹೇಳಿದೀವಿ ಅಂತ ಹೇಳಿ ಒಂದೇ ಒಂದು ದಾಖಲಾತಿ ತೋರಿಸ್ಬಿಡಿ, ಮಾಧ್ಯಮದ ಎದುರುಗಡೆ ಆಗಿರ್ಬೋದು, ನೋಡಿ. ಅದು ಹಿಂದೂ ನೋಡಿ, ಸಮುದಾಯಗಳು ಇದನ್ನ ಹೇಳಿಕೆ ಕೊಟ್ಟಿದ್ದೇವೆ. ನೋಡಿ, ಬಿಜೆಪಿ ಚರ್ಚೆ ಮಾಡಲಿಲ್ಲ. ಹಿಂದೂ ಪರ ಸಂಘಟನೆಗಳ ಪರವಾಗಿ ಬೆನ್ ಹಿಂದೆ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್, ಹಿಂದೂಗಳ ಪರವಾಗಿ ಬಿಜೆಪಿ ಇದ್ರ ಬಗ್ಗೆ ನಾವು ಏನು ವಿಷಯಗಳನ್ನೇ ತೆಗೆದಿಲ್ಲ. ಒಂದೇ ಒಂದು ವಿಷಯಗಳು ನಿಮ್ಮ ಮಾಧ್ಯಮ ಎದುರುಗಡೆ ಚರ್ಚೆ ಮಾಡಿದ ತೋರಿಸಿ ಒಂದು. ಆಮೇಲೆ ನೀವು ಒಂದು ಕೋಮಿನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಉದಾಹರಣೆ ಕೊಡಬಲ್ಲೆ ನಾನು. ಕಾಂಗ್ರೆಸ್ನ ಹಿಂದೆ ಮನಮೋಹನ್ ಸಿಂಗನೋ ಅವ್ರನ್ನ ಯಾಸೀನ್ ಮಲ್ಲಿಕ್ ಅವ್ರು ಭೇಟಿ ಆಗ್ತಾರೆ. ಅಫ್ಜಲ್ ಗುರುಗೆ ಎಷ್ಟು ರಾಜಾರೋಷವಾಗಿ ಇವರು ಪಾಕಿಸ್ತಾನ ಹೋಗ್ತಾರೆ.
ಕಸಬ್ನಿಗೆ ಸೀರೆ ತಕೊಂಡು ಮೈಸೂರು ಸೀರೆ ತಕೊಂಡು ಭಾಬಿ ನವಾಜ್ ಶರೀಫ್ का ಭಾಬಿ ನಿಮಗೆ ಸೀರೆ ತಂದಿದ್ದೀನಿ ಅಂತ ಯಾರು ಹೋಗೋದು ಏನೇನೋ ಹೇಳ್ತಾರಪ್ಪ ಸಾದಿಕ್ ಪಾಷಾ ಇಲ್ಲಿ ಕೂತ್ಕೊಂಡು. ಬಿರಿಯಾನಿ ತಿನ್ನಕ್ ಯಾರು ಹೋಗಿದ್ದು ಪಾಷಾ ಅವರೇ? ಮೋದಿ ಮೋದಿ ಅವರು ಅವರು ನೋಡಿ, ಮೋದಿ ಅವರು ಸೀರೆ ತಕೊಂಡು ಹೋದ್ರು. ಆನೇಕಲ್ನಲ್ಲಿ ರೆಡಿ ಆಗಿದ್ದು ಸೀರೆ, ಆನೇಕಲ್ನಲ್ಲಿ ರೆಡಿ ಆಗಿದ್ದು ಸೀರೆ, ಬಿರಿಯಾನಿ ಅಂತ ಸುಳ್ಳು ಹೇಳ್ತಾರೆ. ಅವರು ವೆಜಿಟೇರಿಯನ್. ಸಾದಿಕ್ ಪಾಷಾ ಅವರೇ, ಮೋದಿ ಅವರು ವೆಜಿಟೇರಿಯನ್ ರೀ. ಅವ್ರು ಯಾಕ್ರಿ ಅವ್ರ ನೋಡಿ ಪಾಕಿಸ್ತಾನ ಹೋಗಿದ್ದೇನಕ್ಕೆ ಹ್ಯಾಪಿ ಬರ್ಡೇ ಅಂತ ಹೋದ್ರಲ್ಲ, ಹ್ಯಾಪಿ ಬರ್ಡೇ ನವಾಜ್ ಶರೀಫ್ ಅಂತ. ಯಾರು ನೀವು ಹೋಗಿದ್ರಾ? ನಾನು ಹೋದ್ರ? ಬಿಡ್ರಿ, ಅವ್ರು ಪಕ್ಕ ದೇಶದ ಪ್ರಧಾನಿ. ನೀವು ಮಾಡಿದ್ರೆ ಪುಣ್ಯ, ಹರಿಪ್ರಸಾದ್ ಮಾಡಿದ್ರೆ ಪಾಪ, ನೀವು ಮಾಡಿದ್ರೆ ಪುಣ್ಯ, ಹರಿಪ್ರಸಾದ್ ಮಾಡಿದ್ರೆ ಪಾಪ. ಸತ್ಯ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ಮೋದಿ ಏನಾರು ಇದು ಮಾಡಿದ್ ನೀವು ನೋಡಿದೀರಾ? ಸುಮ್ನೆ ಯಾರೋ ಒಂದು ವಿಷಯ ಹೇಳಿದ್ರು ಅಂತ ಗಾಳಿಗೆ ಒಂದು ಸುದ್ದಿ ಹರಿಬಿಟ್ರು ಅಂತ ಹೇಳಿ ವಾಜಪೇಯಿ ಇದ್ರಲ್ಲ, ಬಸ್ ತಗೊಂಡು ಹೋಗ್ಬಿಟ್ರು ನೋಡಿ, ಕುಣಿಸ್ಕೊಂಡು ಅಂತ ಕೋಮು ತಾಲಿಬಾನ್ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಿಂದನೂ ಕಾಂಗ್ರೆಸ್ ಯಾವ ರೀತಿ ತುಚ್ಛ ರಾಜಕಾರಣವನ್ನು ಮಾಡಿದೆ, ಬಾಲಿಶ ರಾಜಕಾರಣ ಮಾಡಿದೆ ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತು. ಹಾಗಾಗಿ ನಮ್ಗೆ ನರೇಂದ್ರ ಮೋದಿ ಆಡಳಿತ ಕೊಟ್ಟಿದ್ದು ಇವ್ರ ಕೈಯಲ್ಲಿ ಕೊಟ್ರೆ ಇವತ್ತಿನ ದಿವಸ ದೇಶವನ್ನೇ ಇಬ್ಬಾಗ ಮಾಡುವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡ್ತಿದ್ರು ಕಾಂಗ್ರೆಸ್ನವರು, ಅಂತ ನೀಚರು ಕಾಂಗ್ರೆಸ್ನವರು. ಹಾಗಾಗಿ ಚುಕ್ಕಾಣಿಯನ್ನ ನರೇಂದ್ರ ಮೋದಿ ಅವರ ಹತ್ರ ಕೊಟ್ಟಿದ್ದು. ಇವತ್ತಿನ ದಿವಸ 370 ಆರ್ಟಿಕಲ್ ಆಗಿರ್ಬೋದು, ಪಾಕಿಸ್ತಾನ ಮೇಲೆ ಯುದ್ಧ ಆಗಿರ್ಬೋದು, ಮಾಡಿರೋದು ಮೋದಿಯ ನೇತೃತ್ವದ ಸರ್ಕಾರ. ಹಿಂದೂ ಧರ್ಮ ಒಂದ್ ರೀತಿ ಬಿಟ್ಟಿ ಬಿದ್ದು ಬಿಟ್ಟಿದ್ಯಾ? ಆಳಿಗೊಂದ್ ಕಲ್ಲು ಅಂತ ಎಲ್ಲರೂ ತಗೊಂಡು ಹಿಂದೂ ಧರ್ಮವನ್ನ, ಹಿಂದೂ ಧರ್ಮದ ದೇವರುಗಳನ್ನ ಯಾಕೆ ನಡು ರೋಡಿಗೆ ತಂದು ನಿಲ್ಲಿಸ್ತಾ ಇದೀರಿ? ನಮ್ಮ ದೇಶದಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಬೌದ್ಧರು, ಜೈನರು ಎಲ್ಲರೂ ಇದ್ದಾರೆ. ಹೋಗಿ ಬಂದು ಹಿಂದೂ ಧರ್ಮಸ್ಥಳಕ್ಕೆ ಹೋಗ್ತೀರಿ, ಮಾಂಸವನ್ನ ತಿನ್ಕೊಂಡು ಹೋಗ್ತೀರಿ. ಆದ್ಮೇಲೆ ಪ್ರಶ್ನೆ ಮಾಡಿದ್ರೆ ಆಹಾರ ನಮ್ಮ ಹಕ್ಕು ರೀ, ನಮ್ಮ ಹಕ್ಕು ಅಂತ ಮಾತಾಡ್ತೀರಿ. ತಿನ್ಬಿಟ್ಟು ಮಸೀದಿಗೆ ಹೋಗಿ ಕೇಳಿ ನೋಡೋಣ. ನಮ್ಮದೇ ಧರ್ಮದಲ್ಲಿ ಉಟ್ಕೊಂಡು ಮೂಢನಂಬಿಕೆ, ಹಿಂದೂ ಧರ್ಮದಲ್ಲಿ ಕೆಲವೊಂದು ಆಚಾರ ವಿಚಾರ ಅಂತ ಪ್ರಸ್ತಾಪ ಮಾಡ್ತೀರಿ. ಇದೇ ಮೂಢನಂಬಿಕೆ ಅನ್ನೋ ವಿಚಾರವನ್ನ ಬೇರೆ ಧರ್ಮದವ್ರಿಗೆ ಯಾಕೆ ನೀವು ಅಪ್ಲೈ ಮಾಡಲ್ಲ? ಎಕ್ಸಾಂಪಲ್, ನಿಮ್ದು ಮೂಢನಂಬಿಕೆ ಅಂತ ನಾನು ಹೇಳಲ್ಲ ಪಾಷಾ ಅವರೇ, ಆದ್ರೂ ನಾನು ಕೇಳಿಲಿ. ಹಲಾಲ್ ಕಟ್ಟಿಲ್ದಲೆ ಸಾದಿಕ್ ಪಾಷಾ ಅವರೇ, ಆಯ್ತು ಕೇಳಿಸ್ಕೊಳ್ರಿ. ಹಲಾಲ್ ಕಟ್ಟಿಲ್ದಲ್ಲಿರೋ ಮಾಂಸವನ್ನ ನೀವು ಮುಟ್ಟದೇ ಇಲ್ಲ, ಹೌದು, ಹರಾಮ್ ಅಂತೀವಿ. ನಮಗೆ ಹರಾಮೇ ಅದು. ನಾವು ಚರ್ಚೆ ಮಾಡ್ತಾ ಇದ್ವಿ. ಅರೇಬಿಕ್ ಭಾಷೆನಲ್ಲಿ ಏನಾದ್ರೂ ಒಂದು ಬಟ್ಟೆ ಮೇಲೆ ಬರ್ದಿದ್ರೆ ಅಥವಾ ಚಪ್ಪಲಿ ಮೇಲೆ ಬರ್ದಿದ್ರೆ ಆ ವಸ್ತುವನ್ನ ಖರೀದಿನೇ ಮಾಡಲ್ಲ. ಅದನ್ನ ಹಾಗಾದ್ರೆ ಬೇರೆ ಧರ್ಮದವರು, ಹಿಂದೂ ಧರ್ಮದವರು ಇದು ಮೂಢನಂಬಿಕೆ ಅಂತ ಯಾಕೆ ಹೇಳ್ಬಾರ್ದು? ನಿಮಗ್ ಪ್ರಶ್ನೆ ಮಾಡ್ತಲ್ಲ, ರಾಜಕಾರಣಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ಮಾತ್ರ ಮೂಢನಂಬಿಕೆ ಅಂತ ಹುಡುಕ್ತೀರಿ, ಬೇರೆ ಧರ್ಮದವ್ರನ್ನ ಒಂದ್ ರೀತಿ ಅವ್ರು ಎಲ್ಲಿ ಕರೆದ್ರು ಹೋಗ್ತೀರಿ, ಅವ್ರು ಟೋಪಿ ಹಾಕಿದ್ರು ಹಾಕಿಸ್ಕೊಳ್ತೀರಿ, ಕ್ರಿಸ್ಮಸ್ ಕೇಳಿಸ್ಕೊಳ್ರಿ, ಇಲ್ಲಿ ಕರೆದ್ರು ಹೋಗ್ತೀರಿ. ಯಾಕೆ? ಹಿಂದೂ ಧರ್ಮಕ್ಕೆ ಆಗ್ತಾ ಇರುವ ಅನ್ಯಾಯ, ಹಿಂದೂ ಧರ್ಮದಲ್ಲಿ ಈಗ ದೇವ್ರಗಳಿಗೆ ಮಾಡ್ತಾ ಇರುವ ಅನ್ಯಾಯ ಹಿಂದೂ ಧರ್ಮದವರಿಂದಲೇ ಆಗ್ತಾ ಇದೆ. ಹಿಂದೂ ಧರ್ಮ ಒಂದ್ ರೀತಿ ಬಿಟ್ಟಿ ಬಿದ್ದು ಬಿಟ್ಟಿದೆ ರಾಜಕಾರಣಿಗಳಿಗೆ, ಅರ್ಥ ಆಗ್ತಾ ಇಲ್ಲ. ಹಿಂದೂ ಧರ್ಮದವ್ರು ಒಟ್ಟಾಗ್ಬಿಟ್ರೆ ನಿಮ್ಗೆ ಎಲ್ಲಿ ಏನಾಗುತ್ತೆ, ಯಾವ ಕಣ್ಣುರಿಯುತ್ತೋ ಗೊತ್ತಿಲ್ಲ, ಅಲ್ಲಿ ಏನಾದ್ರೂ ಒಂದು ಜಾತಿನ ತಂದೆ ಹಾಕ್ತೀರಿ ನೀವು. RSS ಆಯ್ತು, ಈಗ ಈ ಭೀಮ್ ಆರ್ಮಿ ಅಂತಿದೆಯಲ್ಲ, ಯಾರು ಅವರು ಹಿಂದೂ ಧರ್ಮದವ್ರೆ, ಅವ್ರನ್ನ ಎತ್ಕಡ್ತಾ ಇದ್ದೀರಿ. ಯಾಕೆ? ಹಿಂದೂ ಧರ್ಮದವ್ರನ್ನ ಹೀಯಾಳ್ಸೋದ್ರಿಂದ ನಿಮ್ಗೆ ಏನ್ ಸಿಗ್ತಾ ಇದೆ? ಓಟ್ ಬಿಟ್ರೆ ಇನ್ನೇನ್ ಸಿಗ್ತಾ ಇದೆ? ಜಾಗೃತರಾಗಬೇಕಾಗಿರೋದು ಯಾರು? ಹಿಂದೂಗಳು. ನೀವು ಹೇಳಿದಕ್ಕೆಲ್ಲ ಒಂದೇ ಉತ್ತರ ಇದೆ ನನ್ನ ಹತ್ರ. ನೋಡಿ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಇವರು ಬೆಂಕಿ ಹಚ್ಚಲಿಕ್ಕೆ ಕಾರಣ ಒಂದೇ, ಇವರ ಭ್ರಷ್ಟಾಚಾರ ಮುಚ್ಚೋಗುತ್ತೆ, ಇವರ ಕಿತ್ತಾಟಗಳ ಮುಚ್ಚೋಗುತ್ತೆ, ನಾಯಕತ್ವ ವೋಟ್ ಬ್ಯಾಂಕ್ಗಳು ಒಂದು ಓಲೈಕೆಗೋಸ್ಕರ ಅದು ಒಂದು ಸಕ್ಸಸ್ಫುಲಿ ಆಗ್ತಾರೆ. ನಂತರದಲ್ಲಿ ಇವರು ವಲಸಿಗ ಕಾಂಗ್ರೆಸ್ಸಿಗರು ಮತ್ತೆ ಏನು ಮೂಲ ಕಾಂಗ್ರೆಸ್ಸಿಗರ ಮಧ್ಯೆ ಇದಕ್ಕೆಲ್ಲ ಒಂದೇ ಮಾತಾಡ್ಸಕ್ ಹೆದರ್ತೀರಿ ನೀವು, ವಿಚಾರದಲ್ಲಿ ಟಚ್ ಮಾಡಕ್ ಹೆದರ್ತೀರಿ. ನಮ್ ಕರ್ಮಕ್ಕೆ ನೀವೆಲ್ಲರೂ ಕೂಡ ನಮ್ ಹಿಂದೂ ಧರ್ಮದವ್ರೆ, ಹಿಂಗ್ ಮಾತಾಡ್ತಾ ಇರೋರೆಲ್ಲರೂ ನಮ್ ಹಿಂದೂ ಧರ್ಮದವ್ರೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ರಾಜಕಾರಣಿಗಳು ರಾಜ್ಯವನ್ನ, ದೇಶವನ್ನ ಯಾವ ಹಂತಕ್ಕೆ ತಗೊಂಡೋಗಿ ನಿಲ್ಲಿಸ್ತೀರಿ? ಹಿಂದೂ ಸನಾತನ ಧರ್ಮ ಎಲ್ಲಿಗೆ ತಗೊಂಡೋಗಿ ಇಲ್ಲ ಸರ್, ಟೈಮ್ ಆಯ್ತು. ಲಾಸ್ಟ್ ಮಾತು. ಈಗ ಒಬ್ಬ ಹಿಂದುವನ್ನ ಒಂದು 25% ಕಷ್ಟಪಟ್ಟರೆ ಅವನನ್ನು ಮುಸ್ಲಿಂ ಮಾಡಿಬಿಡ್ಬೋದು, 50% ಕಷ್ಟಪಟ್ಟರೆ ಅವನ ಕ್ರಿಶ್ಚಿಯನ್ ಮಾಡಿಬಿಡ್ಬೋದು. ಆದರೆ ಒಬ್ಬ ಹಿಂದುವನ್ನಾಗಿ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ ಇದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸದ್ಯಕ್ಕೆ
ವೆಲ್, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ದಿಖಚಿತ ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.